ಏನೆಲ್ಲಾಗಿದ್ದರೂ ಕೂಡ ನಾನು ಅನ್ನುವಂಥ ಭಾವನೆ ಬರಲಿಲ್ಲ ಅವ್ರಿಗೆ. ನಾವೇನು ಈ ನಾಡಿನೊಳಗೆ ಬೇಕಾಷ್ಟು ಜನ ಇದ್ದಾರೆ. ಅವ್ರು ಪಂಪನ ಮಾತು ಭಾಳ ಹೇಳ್ತಿದ್ರು. 10ನೇ ಶತಮಾನದ ಆದಿಕವಿ ಪಂಪ ಅಣ್ಣಿಗೇರಿಯಲ್ಲಿ ಜನ್ಮ ಇತ್ತಿಂದಲ್ಲ, ಅವನ ಮಾತು ಭಾಳ ಹೇಳ್ತಿದ್ರು. ನಾವು ಶಾಲೆ ಬೇಡ, ಕಾಲೇಜ್ ಬೇಡ, ಯೂನಿವರ್ಸಿಟಿ ಬೇಡ, ಈ ಮಣ್ಣಿನ ಗುಣ ಅಂಥದ್ದು. ಪಂಪ ಏನು ಹೇಳ್ಯಾನ, ಕಲಿಯದಲ್ಲಿ ಸುಕಲ ಪರಿಣತೆಯವರೆಲೆದೂದಲೆ ಸುವಿದಗ್ಧಯರ್ ನೆಲೆವ ನಾರಿರೆಂದಡಿ ನೆಲದ ಗುಣವೆಂತ ಹೋದು. ಈ ಕನ್ನಡ ನಾಡಿನ ಮಣ್ಣು, ಕನ್ನಡ ನಾಡಿನ ನೀರು ಅದು ಎಂಥೆಂಥವ್ರು ಎತ್ತರಕ್ಕೆ ಹೋಯ್ತೈತೆ ಅಂತ ಅಂತಿದ್ರು ಗುರುಗಳು. ಇಂಥ ಒಂದು ವಿನೀತ ಭಾವ ನಮ್ಮ ಗುರುಗಳಿರ್ತಿದ್ರು, ಯಾವುದರ ಕಡಿಮೆ ಬಿದ್ದಿಲ್ಲ. ಗುರುಗಳನ್ನ ಅರಸಿ ಬಂದಂತಹ ಪ್ರಶಸ್ತಿಗಳು ಸಾವಿರಾರು ಮೇಡಮ್. ಜೊತೆಗೆ ಅವರು ತುಲಾಭಾರಕ್ಕೆ ಹೆಸರುವಾಸಿಯಾದಂಥ 3970 ತುಲಾಭಾರಗಳು, 2 ಬೆಳ್ಳಿ ತುಲಾಭಾರಗಳು, ಬಂಗಾರದ ಕಿರೀಟ ಧಾರಣೆ. ಅವತ್ತು ರಾಜ್ಯಪಾಲರಿರ್ತಕ್ಕಂಥ ರಾಮಾದೇವಿಯವರೇ ಅದನ್ನು ಕಿರೀಟ ಧಾರಣೆ ಮಾಡಬೇಕಂತ ಒಂದು ನಿರ್ಣಯ ಆಗಿದೆ. ಅನಿವಾರ್ಯ ಕಾರಣ ಬರೋಕ್ಕಾಗಲಿಲ್ಲ. ಕಿರೀಟ ಧಾರಣ ಆಯ್ತು ರೀ, ಬೆಳ್ಳಿ ತುಲಾಭಾರ ಆಯಿತು. ಇಷ್ಟು ಎಲ್ಲ ಜನ ತುಲಾಭಾರ ಮಾಡಿದರು. ಮತ್ತು ಕರ್ನಾಟಕ ಸರ್ಕಾರ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಪದ್ಮಭೂಷಣ ಕೊಟ್ಟರು. ಕನಕ ಪುರಂದರ, ಬಸವಶ್ರೀ, ಕಾಳಿದಾಸಮಾನ ಮಧ್ಯಪ್ರದೇಶ ರಾಜ್ಯ ಪ್ರಶಸ್ತಿ, ಎಲ್ಲ ಪ್ರಶಸ್ತಿಗಳು. ಆಮೇಲೆ ಸಾವಿರಾರು ಮಠಾಧೀಶರು, ಸಾವಿರಾರು ಸಂಘ ಸಂಸ್ಥೆಗಳು, ಇಷ್ಟ ಅಂತ ಅನ್ನೋಂಗಿಲ್ಲ ಮೇಡಮ್, ಎಲ್ಲ ಪ್ರಶಸ್ತಿ ಕೊಟ್ಟರು. ಭಾಳ ಪ್ರಶಸ್ತಿ. ಎಲ್ಲ ಗುರುಕೃಪಾ ಅಂತಿದ್ರು, ಎಲ್ಲ ಗುರುವಿನ ಆಶೀರ್ವಾದ. ನಾನಂತಕ್ಕೆ ಏನದ, ನಾವೆಲ್ಲೋ ಇದ್ದವರು ಇಂಥ ಎಷ್ಟಕ್ಕೂ ಎತ್ತರಕ್ಕೆ ಹೋದಲ್ಲ. ಅಲ್ಲ, ವಿಶ್ವದ ಯಾವ ಪ್ರಶಸ್ತಿ ಕೊಟ್ಟರು ಅವ್ರಿಗೆ ಕಡಿಮೆನೆ. ಅಂಥದ್ರಲ್ಲಿ ನಮ್ಮ ಸರ್ಕಾರದಿಂದ ಬೇರೆ ಯಾವುದಾದ್ರು ಪ್ರಶಸ್ತಿ ಅಪೇಕ್ಷೆ ಇದೆಯಾ ಆಶ್ರಮದ ವತಿಯಿಂದ? ಸರ್ಕಾರ ಅವರಿಗೆ ಎಲ್ಲ ಕೊಟ್ಟಿದೆ ಮೇಡಮ್ ಅವರ. ಇನ್ನೇನು ಉಳಿದಿದ್ದಿಲ್ಲ, ಕರ್ನಾಟಕ ರತ್ನ ಒಂದು ಉಳಿದಿತ್ತು ಅವರಿಗೆ. ಕರ್ನಾಟಕ ರತ್ನ ಕೊಡಬೇಕಾಗಿತ್ತು. ಆಮೇಲೆ ಅವ್ರು ಭಾರತ ರತ್ನ ಬರಬೇಕು ಅವರಿಗೆ. ಅವರು ವಿಶ್ವಕ್ಕನೇ ಮಾದರಿ. ಅವರು ವಿಶ್ವರತ್ನ ಅವರು, ಭಾರತ ರತ್ನ ಅಲ್ಲ, ವಿಶ್ವರತ್ನ ಅವರು. ಯಾಕಂದರೆ ಇದು ಸೃಷ್ಟಿಯ ನಿಯಮ ಎಷ್ಟು ವಿಚಿತ್ರವೋ ಗೊತ್ತಿಲ್ಲ. ಕಣ್ಣಿಲ್ಲದೆ ಇರುವಂಥ ವ್ಯಕ್ತಿ ಅವತ್ತು ಏನೂ ಇಲ್ಲ. ಇವತ್ತು ಕನಿಷ್ಠ 150ರಿಂದ 200 ಕೋಟಿ ರೂಪಾಯಿ ಆಸ್ತಿ. ಒಬ್ಬ ನಾಗತಂತಿಯನ್ನು ಮೀಟಿ ಹಾಡಿದಂಥ ಒಬ್ಬ ಕಣ್ಣಿಲ್ಲದ ವ್ಯಕ್ತಿ ಲಕ್ಷಾಂತರ ಮಂದಿಗೆ ಅನ್ನ ಕೊಟ್ಟ, ಬಟ್ಟೆ ಕೊಟ್ಟ, ವಿದ್ಯೆ ಕೊಟ್ಟ, ಅವರ ಬಾಳನ್ನು ಕಟ್ಟಿಕೊಟ್ಟರು. ಇಂಥ ಸಂಸ್ಥೆನ ಕಟ್ಟಿದರು. ನಿರಂತರವಾಗಿ ಎಲ್ಲವನ್ನು ಬಿಟ್ಟು ಶಿವನಿಗೆ ಸಮಾಜಕ್ಕೆ ಅರ್ಪಣೆ ಮಾಡಿ ಹೋದವಲ್ಲ. ಇದು ಯಾರಿಗೆ ಬರ್ತದೆ ಮೇಡಮ್? ಯಾರು ಮಾಡಿದ್ದಾರೆ ಈ ವಿಷಯದೊಳಗೆ? ತನಗೇನೂ ಇಟ್ಟುಕೊಳ್ಳಿಲ್ಲ, ಎಲ್ಲವನ್ನೂ ಇಲ್ಲೇ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ, ಕಲಾತ್ಮಕವಾಗಿ ಎಲ್ಲವನ್ನೂ ಸಮಾಜಕ್ಕೆ ಅರ್ಪಣೆ ಮಾಡ್ತಾರೆ. ನನ್ನದು ಏನೂ ಇಲ್ಲ, ಅವರು ಕೊಟ್ಟಾರ ಅವ್ರಿಗೆ ಅರ್ಪಣ ಅನ್ನುವಂಥ ಒಂದು ವಿಶಾಲವಾದ ಮನೋಭಾವ. ಆ ತ್ಯಾಗದಲ್ಲಿ ಅವರನ್ನು ಮೀರಿಸೋರು ಇಲ್ಲ ಅನ್ನುವಷ್ಟು ಸಂತೋಷ ಆಗ್ತದೆ. ಖಂಡಿತ. ಇನ್ನು ಗುರುಗಳು ಇವತ್ತು ದೈಹಿಕವಾಗಿ ನಮ್ಮ ಒಟ್ಟಿಗಿಲ್ಲದೆ ಇದ್ರು ನಮ್ಮೆಲ್ಲರ ಒಳಗೂ ಅವ್ರದ್ದೊಂದು ಚೇತನ ಯಾವತ್ತು ನಮ್ಮನ್ನು ಆಶೀರ್ವಾದ ಮಾಡ್ತದೆ. ಗದ್ದುಗೆಗೆ ಹೋಗಿ ನಿಂತ್ರೆ ಸಾಕು ಗುರುಗಳೇ ಇದ್ದಾರೇನೋ ಅನ್ನೋ ಒಂದು ಫೀಲ್ ಆಗ್ತದೆ. ಆದ್ರೆ ಬಹುಶಃ ಗದುಗು ಅವರು ಕರ್ಮಭೂಮಿ. ಯಾವತ್ತೂ ಕೂಡ ಕೇಳಿ ಕಣ್ಣರಿಯದಷ್ಟು ಜನ ಗುರುಗಳು ದೈಹಿಕವಾಗಿ ಇಲ್ಲ ಅಂತ ಗೊತ್ತಾದಾಗ ಗದಗಿನಲ್ಲಿ ಇದ್ರು ಅನ್ನೋವಂಥದ್ದು ಅದು ನಿಜವೇ? ದೈಹಿಕವಾಗಿ ಜನ ಬರ್ತಿದ್ರು ಹೋಗ್ತಿದ್ರು ಮೇಡಮ್. ಗದಗಿನ ಜನಗಳಿಗೆ ಮಾತ್ರ ಅಂತರಂಗದಲ್ಲಿ ಅಪಾರವಾದ ಅವ್ರ ಬಗ್ಗೆ ಗೌರವನೇ ಇತ್ತು. ಅಂದ್ರೆ ಅವ್ರು ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ತೀರಿಕೊಂಡಾಗ ಸಾಕಷ್ಟು ಕೇಳಿ ಕಣ್ಣರಿಯದಷ್ಟು ಜನ ಗದಗಿನಲ್ಲಿ ನೆರೆದಿದ್ರು ಅಲ್ರಿ ಮೇಡಮ್. ನಾನೇ ಬೆಳಗಾವದಿಂದ ಅವರನ್ನು ತಂದವನೇ ನಾನು ಮಾರು. ಆವಾಗ ಅವ್ರ ಕೂಡ ಜೊತೆಗೆ ಬಂದವ ನಾನು. ನಮ್ಮ ಮ್ಯಾನೇಜರ್ ತೊಗೊಂಡು ಅವ್ರ ಗಾಡಿ ಅವ್ರದ್ದು ಏನಾಯಿತು, ಒಂದು ವರ್ಷ 6 ತಿಂಗಳು ಅಷ್ಟೇ ಆರೋಗ್ಯದಲ್ಲಿ ಏರುಪೇರು ಆಯಿತು. ಕೇಲಿಗೆ ಹಾಕಿದ್ವಿ. ಅವಾಗಲೇ ಡಾಕ್ಟರ್ಸ್ ಎಲ್ಲ ಹೇಳಿದರು, ಇಲ್ಲ ಆರೋಗ್ಯದಲ್ಲಿ ಮುಗೀತು ಕೊನೆ, ಯಾವುದು ಕೂಡ ಹಾರ್ಟ್, ಲಿವರ್, ಕಿಡ್ನಿ ಯಾವುದು ಕೂಡ ವರ್ಕ್ ಮಾಡುವಂಥ ಸ್ಥಿತಿ ಇಲ್ಲ. ಮತ್ತು ಗುರುಗಳು ಮತ್ತು ಲೀಲೆ ಲಿಂಗೈಕ್ಯರಾದ್ರೆ ನಿಮ್ಮ ಒಂದು ನೇಮಗಳಿರ್ತಾವೆ. ಅವ್ರ ಅಜ್ಜವರು ಕೂಡ ನಾನು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗುರು ಸನ್ನಿಧಿಯಲ್ಲೇ ಲಿಂಗೈಕ್ಯ ಆಗಬೇಕು ಅನ್ನುವಂಥದ್ದು ಸಂಕಲ್ಪಿಸಿದವರು. ಆವಾಗ ಅವ್ರನ್ನ ಇಲ್ಲಿ ಕರ್ಕೊಂಬಂದಿವಿ. ಒಂದು ಬಂದ ಮೇಲೆ ಕೋಮಾ ಸ್ಥಿತಿಗೆ ಹೋದರು 3 ದಿವಸ. ಆವಾಗನೇ ಲಕ್ಷಾಂತರ ಜನ ಕ್ಯೂ ಹಚ್ಚಿವೆ, 1.5 ಕಿಲೋಮೀಟ್ರ್ ಕ್ಯೂ ಹಚ್ಚಿ ದರ್ಶನ ಮಾಡಿದರು. ಮುಂದೆ ಅವರು ಲಿಂಗೈಕ್ಯರಾದ ಮೇಲೆ ಒಂದು 10 ಲಕ್ಷ ಜನ 10 ಲಕ್ಷ ಜನ ಪೊಲೀಸ್ ದಾಖಲೆ ಇದೆ. 10 ಲಕ್ಷ ಜನ. ಆಮೇಲೆ ಇಡೀ ಗದಗಿನ ಜನ
ತಮ್ಮ ಎಲ್ಲ ಕಿರಾಣಿ ಅಂಗಡಿಗಳನ್ನು, ಹೋಟೆಲ್ಗಳನ್ನು, ಲಾಜ್ಗಳನ್ನು, ರಿಕ್ಷಾಗಳನ್ನು, ಟಾಂಗಾಗಳನ್ನು ಎಲ್ಲ ಫ್ರೀ ಇಟ್ಬಿಟ್ರು. ತಮ್ಮ ಎಲ್ಲ ಬೇಕರಿಗಳನ್ನು ಓಪನ್ ಮಾಡಿಬಿಟ್ರು. ಯಾರಿಗೆ ಬೇಕೋ ಅದು ಒಯ್ದು ಕರೆಕ್ಟ್. ಎಲ್ಲಿ ಬೇಕಾದರೆ ಊಟ ಮಾಡಿರಿ. ಗದಗಿ ಜನ ದೊಡ್ಡ ಸಹಕಾರ ಮಾಡಿದ್ರು. ಯಾರೂ 10 ಪೈಸೆ ಟಾಂಗಾದಾರ ಇಲ್ಲ, ರಿಕ್ಷಾದಾರ ಇಲ್ಲ, ಎಲ್ಲ ಫ್ರೀ. ಜೈನರು, ಮರಾಠರು, ಪಟೇಗಾರರು, ಬ್ರಾಹ್ಮಣರು ಇವರೆಲ್ಲರೂ ಕೂಡ 80 ಕ್ವಿಂಟಲ್ ಅಕ್ಕಿ, 80 ಕ್ವಿಂಟಲ್ ಸಕ್ಕರೆ, 10 ಲಕ್ಷ ಜನರಿಗೆ ಪ್ರಸಾದ. ನಮ್ಮ ಆಶ್ರಮದಿಂದ 10 ಪೈಸೆ ಖರ್ಚು ಮಾಡಿಲ್ಲ ನಾವು. ಎಲ್ಲ ಜನಗಳೇ ಮಾಡಿದ್ದು. ಸರ್ವಧರ್ಮದ ಜನಗಳು ಕೂಡ ಇಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡಿದರು, ಸ್ತೋತ್ರ ಮಾಡಿದರು, ಹವನ ಹೋಮಗಳನ್ನು ಮಾಡಿದರು. ನಮ್ಮ ಗುರು ಉಳಿಲಿ ಅಂತ ಏನು ಬೇಕಾದ್ದೆಲ್ಲ ಮಾಡಿದರು. ಅವ್ರು ಲಿಂಗೈಕ್ಯರಾದಾಗ ಅವ್ರ ಮೆರವಣಿಗೆ 10 ಲಕ್ಷ. ಕರ್ನಾಟಕ ಸರ್ಕಾರ ಇಲ್ಲೇ ನಿಂತು. ಯಡಿಯೂರಪ್ಪನವರು 111 ವರ್ಷ ಬಾಳಿ ಬೆಳಗಿದಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅವರು ಬಂದರು. ಅವರು ಒಂದೇ ಮಾತು ಹೇಳಿದರು, ಇವರನ್ನು ನೋಡಿ ಇಂಥ ವ್ಯಕ್ತಿ ಹೋದಲ್ಲ, ನನಗಿಷ್ಟು ದುಃಖ ಆಗೈತಿ, ಈ ದುಃಖವನ್ನು ಗದಗಿನ ಜನ ಹೆಂಗೆ ತಡ್ಕೊತಾರೋ ಗೊತ್ತಿಲ್ಲ ಅಂದ್ರೆ ಅವರು. ಇಂಥ ವ್ಯಕ್ತಿನ ಯಾವಾಗ ಕೊಡ್ತಾರಂತ ಹಿಂಗೆಲ್ಲ ದೊಡ್ಡವ್ರು ಬಂದರು. ಅವರು ದೊಡ್ಡ ವ್ಯಕ್ತಿ. ಅವರು ಸೂರ್ಯಚಂದ್ರ ಇಳಿದರೂ ಕೂಡ ಅವರ ಹೆಸರು ಉಳಿಯುವಂಥದ್ದು. ಕಲಾರಂಗದಲ್ಲಂತೂ ಕೂಡ ಅವರು ಮಿರ್ಸವರೇ ಇಲ್ಲ. ಎಷ್ಟೋ ಜನ ಆಗಿದ್ದಾರೆ. ಇವತ್ತು ಭೀಮಸೇನ್ ಜೋಶಿಯವರೇ ಆಗಿದ್ದಾರೆ, ಮಲ್ಲಿಕಾರ್ಜುನ ಮನಸೂರು, ಗಂಗೂಬಾಯಿ ಹಾನಗಲ್ಲು, ಬೇಕಾದಷ್ಟು ಜನ ಆಗಿದ್ದಾರೆ. ಆದರೆ ಅವರು ವಿಶ್ವಮಟ್ಟಕ್ಕೂ ಬೆಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಏನು ದೊಡ್ಡ ಕಲಾವಿದರು ಅವರು. ಜೋಶಿಯವರಂತೂ ಇವತ್ತು ಭಾರತ ರತ್ನವೇ. ಅವ್ರ ಬಗ್ಗೆ ಏನು ಗೌರವನ ಕೊಡಬೇಕು, ಮಾತಾಡಬೇಕು. ಆದರೆ ಇವ್ರದ್ದು ಏನಾಯಿತು, ಎಲ್ಲವನ್ನು ಕೂಡ ಇನ್ನೊಬ್ಬರಿಗಾಗಿ ನಿಸ್ವಾರ್ಥ ಸೇವಾ. ಅವ್ರಿಗೆ ತಯಾರು ಮಾಡಬೇಕಷ್ಟು ಅವ್ರಿಗೆ ಇತ್ತು. ಸಂಗೀತ ಸಂಸ್ಥೆಯನ್ನು ಕಟ್ಟಿ ಅವರು ಲಕ್ಷಾಂತರ ಮಕ್ಕಳಿಗೆ ಅನ್ನ ಬದುಕು ಕೊಡ್ಬೋದಾಗಿತ್ತು. ಆದರೆ ಇದು ಈ ಮಾರ್ಗ ಐತಲ್ಲ, ಇದು ಇನ್ನೊಬ್ಬರಿಗಾಗಿ. ಅವರು ಬೆಳೆದರು, ವೈಯಕ್ತಿಕವಾಗಿ ಬೆಳೆದರು, ರಾಷ್ಟ್ರಕ್ಕೂ ಒಂದು ದೊಡ್ಡ ಕೊಡುಗೆ ಆದರು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇವತ್ತಿಗೆ ಅವರ ಹೆಸರು ಯಾವತ್ತೂ ಉಳಿತದೆ. ಆದರೆ ಇವ್ರದ್ದು ಏನೈತಲ್ಲ, ನಿರಂತರವಾದ ಒಂದು ಸಂಸ್ಥೆ ಕಟ್ಟಿ ಯಾವತ್ತೂ ನಡಿಬೇಕಿದೆ ಸಂಗೀತ. ಈಗ ಅವರು ಹೋದ್ರಂದಾಗ ಅವ್ರ ಹೆಸರಷ್ಟೇ ನಾವು ನೆನೆಸ್ಕೊಂತೀವಿ. ಇವ್ರದ್ದು ಹಂಗೆ ಬೆಳ್ಕೊಂತ ಹೋಗ್ತದೆ ಅಷ್ಟೇ. ದೇವ್ರೆ ನಡೆದಾಡೋ ದೇವ್ರೆ. ಮತ್ತು ಪುಟ್ಟರಾಜಗಳಿದ್ದಾಗೆಲ್ಲ ಮಲ್ಲಿಕಾರ್ಜುನ ಮನಸೂರು ಬರ್ತಿದ್ರು, ಗಂಗೂಬಾಯಿ ಹಾನಗಲ್ ಬರ್ತಿದ್ರು. ಪುಟ್ಟಯ್ಯಜ್ಜ ಗಂಗೂಬಾಯಿ ಹಾನಗಲ್ ಬಂದು ಮಾತಾಡ್ತಿದ್ರು. ಪುಟ್ಟರಾಜ ಗಬಗಳ ನಾನು ನಿಮಗಿಂತ 1.5 ವರ್ಷ ಹಿರೇ ಹಾಕಿ ಮಾತಾಡ್ತಿದ್ರು. ಹೌದಾ? ಅಯ್ಯೋ ಗಂಗೂಬಾಯಿ ಗೊತ್ತು. ಅವೊಂಥರ ಇಬ್ಬರದು ಒಡನಾಟ, ಆ ಬಾಲ್ಯದ ಒಂದು ಪ್ರೀತಿ ವಿಶ್ವಾಸ. ಗಂಗೂಬಾಯಿ ಹಾನಗಲ್ ಅವರು, ಮಲ್ಲಿಕಾರ್ಜುನ ಮನಸೂರು ಅವರು, ಭೀಮಸೇನ್ ಜೋಶಿ ಅವರು, ಇವರೆಲ್ಲ ಹೊರಗೆ ಅಧ್ಯಯನ ಮಾಡಿದರು, ನಮ್ಮ ಆಶ್ರಮದವರೆಲ್ಲ. ಆದರೆ ಪ್ರೀತಿ ಆಶ್ರಮ ಮೇಲೆ ಸದಾಕಾಲ ಇತ್ತು. ರಾಜ್ಗುರು ಅವರು ನಮ್ಮ ಆಶ್ರಮದ ಶಿಷ್ಯರು. ಸೋಮನಾಥ್ ಮರಡೂರವರು, ವೆಂಕಟೇಶ್ ಕುಮಾರ, ದಿ ಕುಮಾರದಾಸ, ಮತ್ತಿಗೆಟ್ಟಿ ಇವರೆಲ್ಲರೂ ನಮ್ಮ ಆಶ್ರಮ ಶಿಷ್ಯರು. ಆದರೆ ಒಡನಾಟ ಮಾತ್ರ ಆಶ್ರಮ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ ಇತ್ತು. ಇವತ್ತಿಗೂ ಕೂಡ ಜಾತ್ರೆ ಆದರೆ ಅವರಿವರು ಅಂದರೆ ಎಲ್ಲ ಪ್ರಪಂಚದ ಎಲ್ಲ ಕಲಾವಿದರು ಬಂದು ಎಲ್ಲ ಬರ್ತಾರೆ. ಮನುಷ್ಯರವರು 2 ಸಲ ಬಂದು ಹಾಡಿದ್ದಾರೆ. ಗಂಗೂಬಾಯಿ ಹಾನಗಲ್ ಅವರು 2 ಸಲ ಬಂದು ಹಾಡಿದ್ದಾರೆ. ಇವತ್ತು ಸಂಗೀತ ಕಟ್ಟಿ ರಾಜಗುರು ಶಿಷ್ಯರು ಅವರು ಬಂದು ಹಾಡ್ತಾರೆ. ಪರಮೇಶ್ವರ ಭಟ್, ಗಣಪತಿ ಭಟ್, ಪರಮೇಶ್ವರ ಹೆಗಡೆ ಇವರೆಲ್ಲರೂ ಬಂದು ಹಾಡ್ತಾರೆ. ಒಟ್ಟು ಪಂಚಾಕ್ಷರ ಗವಾಯಿಗಳು ಸಂಗೀತ ಪರಂಪರೆ ಯಾರಿಂದ ಬಂದರೂ ಕೂಡ ನಮಗೆ ಹಿರಿಯ ಅಜ್ಜ ಇವರಿಂದ ಬಂತು ಅನ್ನೋದು. ಈ ರಾಜಗಳು ಅನೇಕ ಶಿಷ್ಯರು ಇವರು. ಆದರೆ ಗುರುವಿನ ಗುರು ಹಿಂಗೆ. ಸರ್, ಸಮಯದ ಅಭಾವ, ಕಡೆಯ ಪ್ರಶ್ನೆ. ಗುರುಗಳೊಟ್ಟಿಗೆ 40 ವರ್ಷಗಳ ಕಾಲ ಇದ್ರಿ, ಆಶ್ರಮದ ಇಷ್ಟೊಂದು ಒಡನಾಟ ಇದೆ, ತಾವು ಹಿರಿಯರು, ನೀವು ಎಷ್ಟು ಅದೃಷ್ಟವಂತರು ಅಂತ ಅನಿಸ್ತದೆ ನಿಮ್ಮ ಜೀವನದಲ್ಲಿ? ಮೇಡಮರ, ಒಂದೇ ಮಾತು ಹೇಳ್ಬೇಕಂದ್ರೆ ಇದು ನನ್ನ ಒಂದು ಪುನರ್ಜನ್ಮ ನನಗೆ. ಯಾಕಂದ್ರೆ ಗುರು ಸನ್ನಿಧಾನಕ್ಕೆ ಬರಲಿಲ್ಲ ಅಂದರೆ ನನ್ನ ಬದುಕೇನೋ ಎಂತು. ಈ ಪ್ರಪಂಚದ ಅರಿಯುವಂಥದ್ದು, ಈ ಸಂಗೀತ, ಸಾಹಿತ್ಯ, ನಾಟ್ಯ, ಕಲೆ ಇಲ್ಲಿ ಬಂದಿಲ್ಲ ಅಂದರೆ ಅದು ಏನೂ ಗೊತ್ತೇ ಇದ್ದಿದ್ದಿಲ್ಲ. ಒಂಥರ ಪಶುವೃತ್ತಿ ಇದ್ದ ಹಾಗೆ ಬದುಕು. ಮನುಷ್ಯನಿಗೆ ಜ್ಞಾನ ಇಲ್ಲ ಅಂದರೆ ಏನೂ ಇಲ್ಲವೇ ಇಲ್ಲ. ಇದೆಲ್ಲವನ್ನು ಕೊಟ್ಟಂಥ ಕೊಡುಗೆ ನನ್ನ ದೇವ, ನಡೆದಾಡುವ ದೇವರೇ ನನ್ನ ಬದುಕನ್ನು ಬದಲು ಮಾಡಿದಂಥವರು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು. ಅದು ಏನೇ ನಾನು ಆಗಿದ್ದರೆ ಅವರೇ ಅದಕ್ಕೆ ಕಾರಣ. ಆ ದೇವ ಕಂಡಿಲ್ಲ ನಾವು, ಈ ದೇವನನ್ನು ಕಂಡಿವಿ. ಪ್ರತ್ಯಕ್ಷ ದೇವ ಇವನೇ ಅಂತ ನಮ್ಮ ಭಾವ. ಇನ್ನು ಕಡೆಯದಾಗಿ ಆಶ್ರಮಕ್ಕೆ ಇರುವಂತಹ ಈ ಶಿಷ್ಯ ಬಳಗ, ಹಿರಿಯ ಶಿಷ್ಯ ಬಳಗವಿರಬಹುದು, ಇವತ್ತು ಬಂದು ಕಲಿತೀವಿ, ಸಂಗೀತವನ್ನ ಇಲ್ಲಿ ಅಭ್ಯಾಸ ಮಾಡ್ತೀವಿ ಅಂತ ಯಾವುದೇ ಜಾತಿ, ಮತ, ಪಂಥ ಯಾವುದನ್ನು ನೋಡದೆ ಇವತ್ತು ಆಶ್ರಮ ಆಶ್ರಯ, ಅನ್ನ, ಸಂಗೀತ, ಜ್ಞಾನ ಎಲ್ಲವನ್ನ ಕೊಡ್ತಿದೆ. ಅಂತಹ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಏನು ಸಂದೇಶ ಕೊಡ್ತೀರಿ? ಮುಂದಿನ ಪೀಳಿಗೆಗೆ ನಂದೊಂದು ಸಂದೇಶ ಅಂದರೆ,
ಇಲ್ಲಿ ಮೊದಲಿಗಿಂತಲೂ ಕೂಡ ಅನ್ನದ ಸೌಕರ್ಯ ಫಸ್ಟ್ ಕ್ಲಾಸ್ ಇದೆ. ಅವರಿಗೆ ಊಟ, ವಸತಿ, ಏನು ಬೇಕಾದ್ದೆಲ್ಲ ವ್ಯವಸ್ಥೆ, ಭೌತಿಕವಾಗಿ ಯಾವುದೂ ಕೊರತೆ ಇಲ್ಲ. ಅವರಿಗೆ ಅನ್ನ ಕೊಟ್ಟಾರ, ಬಟ್ಟೆ ಕೊಟ್ಟಾರ, ವಿದ್ಯಾವಂತರದಾರ. ಮತ್ತು ಆಮೇಲೆ ನಮ್ಮ ಗುರುಗಳು ಕಾಲೇಜನ್ನು ಕಟ್ಟಿದರು, ಪಂಡಿತ ಪಂಚಾಕ್ಷರ ಗವಾಯಿಗಳ ಸಂಗೀತ ಮಹಾವಿದ್ಯಾಲಯ. 35 ಜನ ಲೆಕ್ಚರ್ಸ್ ಇದ್ದಾರೆ. ಆದರೆ ಹಿಂದಿನವರು ಅಧ್ಯಯನ ಮಾಡಿದಂಥದ್ದು ಇವತ್ತು ಇಲ್ಲ. ಅವರೆಲ್ಲ ಹೆಂಗೆ ಅಭ್ಯಾಸ ಮಾಡಿದರು, ಅದರ ಬಗ್ಗೆ ಎಷ್ಟು ಶ್ರಮ ಪಟ್ಟರು, ಆ ಸೀರಿಯಸ್ನೆಸ್ ಇಲ್ಲ ಇವತ್ತು. ಇಲ್ಲ. ಅದರ ಬಗ್ಗೆ ಆಸಕ್ತಿ, ಅದರ ಬಗ್ಗೆ ಒಲವು, ಅದು ನನ್ನದಾಗಬೇಕು. ಅಧ್ಯಯನವಿಲ್ಲದೆ ವಿದ್ಯೆ ಸಿದ್ಧಿ ಆಗೋದೊಂದು ಪ್ರಭುಗಳು ಅಂತ. ಅದು ಅಷ್ಟು ಸುಲಭವಾಗಿ ಬರುವಂಥ ವಿದ್ಯೆನೂ ಅಲ್ಲ. ನಮ್ಮ ವೆಂಕಟೇಶ್ ಕುಮಾರ 8 ತಾಸು ಅಭ್ಯಾಸ ಮಾಡ್ತಾರೆ. ರಾಜ್ಗುರು ಒಂದೇ ರಾಗವನ್ನು 6 ತಿಂಗಳು ಅಭ್ಯಾಸ ಮಾಡೋದಂತ ಕೇಳ್ತೀವಿ. ಹೀಗೆಲ್ಲ ಆ ಹಿಂದಿನ ತಲೆಮಾರಿನ ಅಧ್ಯಯನ ಏನದ ಇವತ್ತು ಅದರ ಕೊರತೆ ಇದೆ. ಆ ಮಟ್ಟದಲ್ಲಿ ಅವರು ಸಾಧನೆ ಮಾಡಿದರೆ ಅವರಿಗಿಂತಲೂ ದೊಡ್ಡವರಾಗ್ತಾರೆ. ಅದನ್ನು ಮಾಡಬೇಕು ಅನ್ನೋದು ಅಷ್ಟೇ ಕೇಳ್ತಾರೆ. ಖಂಡಿತ ಖಂಡಿತ. ಗುರುಗಳ ಬಗ್ಗೆ, ಆಶ್ರಮದ ಬಗ್ಗೆ ಮಾತಾಡ್ತಾ ಹೋದರೆ ದಿನಗಟ್ಟಲೆ ನಮಗೆ ಸಮಯ ಬೇಕು. ಹೌದು ಹೌದು ಹೌದು, ನಿಜವಾಗ್ಲೂ ಮುಗುದಿಲ್ಲ ಮೇಡಮ್, ಅಷ್ಟು ದೊಡ್ಡವರು, ಅಷ್ಟು ದೊಡ್ಡದು. ನಿಜವಾಗ್ಲೂ ವೀರೇಶ್ವರ ಪುಣ್ಯಾಶ್ರಮದ ಕುರಿತಾಗಿ, ನಿಮ್ಮ ಗುರುಗಳ ಕುರಿತಾಗಿ, ಜೊತೆಗೆ ಹಾನಗಲ್ಲ ಕುಮಾರಸ್ವಾಮಿಗಳು, ನಮ್ಮ ಪಂಚಾಕ್ಷರ ಗವಾಯಿಗಳು ಎಲ್ಲ ಮಾಹಿತಿಯನ್ನು, ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಿ. ಶಾಸ್ತ್ರಿಗಳೇ, ಧನ್ಯವಾದಗಳು. ಭಾಳ ಸಂತೋಷ ಮೇಡಮ್, ಭಾಳ ಸಂತೋಷ. ಈ ಅವಕಾಶ ಬಂದದ್ದು ನನಗೂ ಭಾಳ ಖುಷಿಯಾಗೈತಿ, ಭಾಳ ಸಂತೋಷ. ವೀಕ್ಷಕರೇ, ವೀರೇಶ್ವರ ಪುಣ್ಯಾಶ್ರಮ ಇದು ಪುಣ್ಯಭೂಮಿಯೂ ಹೌದು, ಸಂಗೀತದ ತವರು ಮನೆಯೂ ಹೌದು, ನಡೆದಾಡುವ ದೇವರೇ ಇಲ್ಲಿ ಇದ್ದಂಥ ಪುಣ್ಯಭೂಮಿ ಇದು. ಇದರ ಒಂದು ಭಾಗವಾಗಿ ಗುರುಗಳೊಟ್ಟಿಗೆ ಸಾಕಷ್ಟು ವರ್ಷ ಇದ್ದು ಅವರ ಒಡನಾಟದಲ್ಲಿ ಇದ್ದಂಥವರು ಪಂಡಿತ ಕಲಿನಾಥ ಶಾಸ್ತ್ರಿ ಅಡ್ನೂರವರು. ನಿಜವಾಗ್ಲೂ ಅವರ ಒಂದು ಸಂದರ್ಶನ ಈ ಮುಖೇನ, ನಮ್ಮ ವಾಹಿನಿಯ ಮುಖೇನ ನಿಮ್ಮೆಲ್ಲರನ್ನ ತಲುಪಿದೆ. ಸಾಕಷ್ಟು ಸಂದೇಶಗಳು ವೀರೇಶ್ವರದ ಪುಣ್ಯಾಶ್ರಮದ ಬಗ್ಗೆ ನಿಮಗೆ ತಲುಪಿದೆ ಅನ್ನೋ ಸಾರ್ಥಕ ಭಾವ ಕೂಡ ನಮ್ಮಲ್ಲಿದೆ. ಅದರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.